ಕೆರೆಗೋಡುವಿನಲ್ಲಿ ಹನುಮ ಧ್ವಜ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಮತ್ತು ಗ್ರಾಮಸ್ಥರ ನಡುವೆ ಸಂಘರ್ಷ ಏರ್ಪಟ್ಟಿದೆ. ಮಂಡ್ಯದ ಕೆರೆಗೋಡು ಗ್ರಾಮದಲ್ಲಿ ಹನುಮ ಧ್ವಜದ ವಿಚಾರದಲ್ಲಿ ದಂಗಲ್ ಏರ್ಪಟ್ಟಿದ್ದು ಪೊಲೀಸರು ವರ್ಸಸ್ ಗ್ರಾಮಸ್ಥರ ನಡುವಿನ ಫೈಟ್ ಅಲ್ಲೊಂದು ರೀತಿ ಕಾಳಗವನ್ನೇ ಏರ್ಪಾటు ಮಾಡಿತ್ತು. ವಿವಾದಿತ ಧ್ವಜಸ್ತಂಭದ ಮೇಲೆ ರಾಷ್ಟ್ರ ಧ್ವಜವನ್ನ ಜಿಲ್ಲಾಡಳಿತ ಹಾರಿಸುವಲ್ಲಿ ಯಶಸ್ವಿ ಸಹ ಆಯಿತು. ಮಂಡ್ಯದ ಕೆರೆಗೋಡು ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಈಗಾಗಲೇ ಬಿಜೆಪಿಯ ಹಲವು ನಾಯಕರು, ವಿಪಕ್ಷ ಅಶೋಕ್ ಅವರು ಸೇರಿದಂತೆ ಮಂಡ್ಯದ ಕೆರೆಗೋಡುಗೆ ಹೋದ್ರು, ಪ್ರತಿಭಟನಾ ನಿರತರ ಜೊತೆಗೆ ಅವರು ಕೂಡ ಭಾಗಿಯಾದ್ರು. ಆದರೆ ಈ ಸಂದರ್ಭಕ್ಕೆ ಪೊಲೀಸರು ಅವಕಾಶವನ್ನ ಮಾಡಿಕೊಡ್ಲಿಲ್ಲ. ಬಿಜೆಪಿ ನಾಯಕರನ್ನ ವಶಕ್ಕೆ ಪಡ್ಕೊಂಡ್ರು. ಅಲ್ಲಿ ತಳ್ಳಾಟ ನೂಕಾಟ ಕೂಡ ಏರ್ಪಡ್ತು. ಪೊಲೀಸರ ಜೊತೆಗೆ ಸಂಘರ್ಷಕ್ಕೆ ಇಳಿದ್ರು ಗ್ರಾಮಸ್ಥರು. ಅಲ್ಲಿ ಹನುಮ ಧ್ವಜವನ್ನ ಹಾರಿಸೋದ್ರಿಂದ ಏನ್ ಸಮಸ್ಯೆ, ನಾವು ಅನುಮತಿಯನ್ನ ಕೋರಿಯೇ ಹನುಮ ಧ್ವಜವನ್ನ ಹಾರಿಸಿದ್ವಿ. ಆದ್ರೆ ಈ ವಿಚಾರದಲ್ಲೂ ಕೂಡ ರಾಜಕೀಯ ಕೈಗೊಂಬೆಗಳ ಹಾಗೆ, ರಾಜಕಾರಣಿಗಳ ಕೈಗೊಂಬೆ ಹಾಗೆ ನಡ್ಕೊಳ್ತಾ ಇದ್ದಾರೆ ಅಧಿಕಾರಿಗಳು ಅನ್ನುವಂತಹ ಕೂಗು ಕೂಡ ಅಲ್ಲಿ ವ್ಯಕ್ತವಾಯಿತು. ಅದೇ ಧ್ವಜಸ್ತಂಭಕ್ಕೆ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮೂಲಕವಾಗಿ ಜಿಲ್ಲಾಡಳಿತ ಪರಿಸ್ಥಿತಿಯನ್ನ ನಿಯಂತ್ರಿಸಲಿಕ್ಕೆ ಪ್ರಯತ್ನ ಪಡ್ತಾ ಆದರೂ ಕೂಡ ಆ ಸಂದರ್ಭದಲ್ಲೂ ಕೂಡ ಪೊಲೀಸರನ್ನೇ ತಳ್ಳಿ ಮುನ್ನುಗ್ಲಿಕ್ಕೆ ಅಲ್ಲಿನ ಗ್ರಾಮಸ್ಥರು, ಪ್ರತಿಭಟನಾಕಾರರು ಮುಂದಾಗಿದ್ರು. ಈ ವೇಳೆ ಬ್ಯಾರಿಕೇಡ್ಗಳನ್ನ ಅಳವಡಿಸಲಾಗಿತ್ತು. ಬ್ಯಾರಿಕೇಡ್ಗಳನ್ನು ಕೂಡ ಎತ್ತೆತ್ತಿ ಬಿಸಾಕ್ತಾ ಇದ್ರು. ಆ ಸಂದರ್ಭದಲ್ಲಿ ಓರ್ವನಿಗೆ ತಲೆಯ ಭಾಗಕ್ಕೆ ಪೆಟ್ಟು ಬಿದ್ದು ರಕ್ತಸ್ರಾವ ಆದಂತಹ ಘಟನೆ ಕೂಡ ಆಯಿತು. ಪೊಲೀಸರ ಲಾಠಿ ಚಾರ್ಜ್ ಅನ್ನು ಕೂಡ ಅಲ್ಲಿನ ಪ್ರತಿಭಟನಾಕಾರರು ಕೇರ್ ಮಾಡದೇ ಇದ್ದಂತಹ ಪರಿಣಾಮ ಒಬ್ಬೊಬ್ಬರನ್ನಾಗಿ ಎಳೆದು ಅರೆಸ್ಟ್ ಮಾಡುವಂತಹ ಪ್ರಕ್ರಿಯೆಗೂ ಕೂಡ ಮುಂದಾದಂಥದ್ದು, ಚದುರಿಸಲಿಕ್ಕೆ ಪ್ರಯತ್ನವನ್ನು ನಡೆಸಿದ್ದು ಎಲ್ಲವೂ ಕೂಡ ಇವತ್ತಿನ ಮಂಡ್ಯದ ಕೆರೆಗೋಡುವಿನಲ್ಲಿ ಕಂಡು ಬಂದಂತಹ ದೃಶ್ಯಗಳು. ಲಾಠಿ ಪ್ರಹಾರದ ವೇಳೆ ಓರ್ವನಿಗೆ ಗಾಯವಾದರೆ ಮತ್ತು ಹಲವರು ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಓಡಿದ್ರು. ಪೊಲೀಸ್ ಭದ್ರತೆಯನ್ನ ದೊಡ್ಡ ಮಟ್ಟಿಗೆ ಮಾಡಿಕೊಳ್ಳಾಯಿತು ಮಂಡ್ಯದ ಕೆರೆಗೋಡು ಗ್ರಾಮದಲ್ಲಿ. ಈಗಲೂ ಕೂಡ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತೆ ಇದೆ. ಅಲ್ಲಿ ಹನುಮ ಧ್ವಜ ಹಾರಲೇಬೇಕು ಅನ್ನುವಂತಹ ಕೂಗು ಕೂಡ ವ್ಯಕ್ತವಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ತ್ರಿವರ್ಣ ಧ್ವಜವನ್ನ ಇಳಿಸುವಂತಹ ಪ್ರಯತ್ನಕ್ಕೆ ಯಾರಾದರೂ ಮುಂದಾದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ, ಹುಷಾರ್ ಅಂತ ಪೊಲೀಸರು ಕೂಡ ಎಚ್ಚರಿಸಿದ್ದಾರೆ. ರಾಮ ಭಕ್ತ ಹನುಮನ ಬಜರಂಗ್ ಬಲಿ ಕಳೆದ 2 ತಿಂಗಳಿಂದ ಪ್ರಯತ್ನ ಮಾಡಿ ಪಂಚಾಯಿತಿ ಅನುಮತಿ ತೆಗೆದುಕೊಂಡು ಪಂಚಾಯಿತಿ ಸದಸ್ಯರೆಲ್ಲರ ಒಮ್ಮತದ ನಿರ್ಧಾರದಿಂದ ಇಲ್ಲಿ ಆ ಒಂದು ರಾಮ ದೇವಸ್ಥಾನ ಇದು, ಇಲ್ಲಿ ರಾಮನ ದೇವಸ್ಥಾನ, ಹನುಮಂತನ ದೇವಸ್ಥಾನ, ಈ ದೇವಸ್ಥಾನದ ಎದುರುಗಡೆ ಇರೋದು. ಬೇರೆ ಕಡೆ ಎಲ್ಲ ನಾವು ಕೇಳ್ತಾ ಇರೋದು ರಾಮದೇವರ, ಹನುಮಂತ ದೇವರ ಎದುರುಗಡೆ ನಾವಿವತ್ತು ಧ್ವಜಸ್ತಂಭ ಹಾಕಿರುವಂಥದ್ದು. ಅದಕ್ಕೆ ಗ್ರಾಮ ಪಂಚಾಯತಿನೂ ಕೂಡ ಅನುಮತಿ ಕೊಟ್ಟಿದೆ. ಈಗ ನಮ್ಮ ಕಾರ್ಯಕರ್ತರು 108 ಅಡಿ ಕಳೆದ 2 ತಿಂಗಳಿಂದ ಪ್ರಯತ್ನ ಮಾಡಿ ಅದನ್ನು ನಿಲ್ಲಿಸಿದ್ದಾರೆ. ಮತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಪೂಜೆ ಏನಾಯಿತು ಆ ಸಂದರ್ಭದಲ್ಲಿ ಅದನ್ನು ಹನುಮಂತನ ಧ್ವಜವನ್ನು ಹಾರಿಸಿದ್ದಾರೆ. ನಾನು ಕೇಳುವಂಥದ್ದು, ಹನುಮಂತನ ದೇವಸ್ಥಾನದ ಮುಂದೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರೋಹಿತ್ರಿಂದ. ರೋಹಿತ್, ಸದ್ಯದ ಪರಿಸ್ಥಿತಿ ಹೇಗಿದೆ ಅಲ್ಲಿ? ದಿವ್ಯಾ, ಸದ್ಯದ ಪರಿಸ್ಥಿತಿ ಪ್ರಕಾರ ಕೆರಗೋಡು ಗ್ರಾಮದಲ್ಲಿ ಎಲ್ಲಾ ಅಂದ್ರೆ ಈಗ ಗ್ರಾಮಸ್ಥರೆಲ್ಲರೂ ಕೂಡ ಒಂದ್ ಕಡೆ ಜಮಾಯಿಸಿ ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ. ಆದ್ರೆ ಪ್ರತಿಭಟನೆಯಲ್ಲಿ ಭಾಗಿಯಾದಂತ JDS ಮತ್ತೆ
ಬಿಜೆಪಿ ನಾಯಕರನ್ನ ಇದೀಗ ಬಂಧನ ಮಾಡಿರುವಂತದ್ದು. ವಿರೋಧ ಪಕ್ಷದ ನಾಯಕರಂತ ಅಶೋಕ್ ಮತ್ತೆ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಸೇರಿದಂತೆ ಜೆಡಿಎಸ್ ನ ಮಾಜಿ ಶಾಸಕ ಸುರೇಶ್ ಗೌಡ ಹಲವು ನಾಯಕರನ್ನ ಇದೀಗ ಬಂಧನ ಮಾಡಿ ಅವ್ರನ್ನ ಮಂಡ್ಯಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಇನ್ನೊಂದ್ ಕಡೆ ಮಂಡ್ಯದಲ್ಲಿ ಕೆರಗೋಡು ಗ್ರಾಮದಲ್ಲಿ ಗ್ರಾಮಸ್ಥರೆಲ್ಲರೂ ಕೂಡ ಪ್ರತಿಭಟನೆಯ ದಾರಿ ತುಂಬಿರುವಂತದ್ದು. ಜೊತೆಗೆ ನಾಳೆ ರಾಜ್ಯಾದ್ಯಂತ ಮೈತ್ರಿ ಪಕ್ಷಗಳೇನು ಜೆಡಿಎಸ್ ಮತ್ತೆ ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ರೋಹಿತ್, ನಿಮ್ಮೆಲ್ಲ ಮಾಹಿತಿಗೆ. ಮಂಡ್ಯದ ಕೆರಗೋಡುವಿನಲ್ಲಿ ತಾರಕಕ್ಕೇರಿದಂತಹ ಪರಿಸ್ಥಿತಿಯನ್ನ ಪೊಲೀಸರು ನಿಯಂತ್ರಿಸುವಲ್ಲಿ ಸದ್ಯದ ಮಟ್ಟಿಗೆ ಯಶಸ್ವಿಯಾದಂತೆ ಇದೆ. ಆದರೂ ಕೂಡ ಪ್ರತಿಭಟನೆ ಮುಂದುವರಿತಾ ಇದೆ. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆಯುವ ಮೂಲಕವಾಗಿ ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಹಲವು ಧ್ವಜವನ್ನ ಹಾರಿಸಿದ್ದು ಅವಮಾನ ಮಾಡಿದ್ದಾರೆ. ಕಾಂಗ್ರೆಸ್ ಅವರು ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ್ದಾರೆ. ಅದರ ವಿರುದ್ಧವಾಗಿ ಹೋರಾಟವನ್ನ ನಾವು ಮಾಡ್ತಾ ಇದ್ದೀರಿ. ಇಡೀ ರಾಜ್ಯಾದ್ಯಂತ ರಾಜ್ಯ ಅಧ್ಯಕ್ಷರ ಜೊತೆ ಮಾತಾಡಿದ್ದೀರಿ. ಇಡೀ ರಾಜ್ಯಾದ್ಯಂತ ಹನುಮಂತನಿಗೆ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ್ದಾರೆ. ಅದರ ವಿರುದ್ಧವಾದಂತ ಹೋರಾಟವನ್ನ ನಾವು ಮಾಡ್ತೀವಿ. ನಾಳೆ ಇಲ್ಲಿಂದ ಪಾದಯಾತ್ರೆನೂ ಕೂಡ ಮಾಡ್ತಾರೆ. ಪಾದಯಾತ್ರೆ ಮುಖಾಂತರ ಜಿಲ್ಲಾಧಿಕಾರಿ ಮುಚ್ಚಿಗೆ ಹಾಕ್ತೀರಿ. ಇದನ್ನು ಇಲ್ಲಿಗೆ ಬಿಡಲ್ಲ. ಯಾವ ರೀತಿ ದತ್ತಪೀಠ ಆಯ್ತು ಅದೇ ರೀತಿ ಇದನ್ನು ಕೂಡ ಒಂದು ದತ್ತಪೀಠದ ತರ ಹೋರಾಟವನ್ನ ನಾವು ಮಾಡ್ತೀರಿ. ಇದನ್ನ ಬಿಡಲ್ಲ. ಹನುಮಂತನ ದೇವಸ್ಥಾನದ ಎದುರುಗಡೆ ಹನುಮಂತನಿಗೆ ಬಾವುಟ ಹಾಕಕ್ಕೆ ಅಧಿಕಾರ ಇಲ್ಲ ಅಂದ್ರೆ ಇವ್ರು ಯಾರ್ರಿ ಕಾಂಗ್ರೆಸ್ ಅವ್ರು ಕೇಳಕ್ಕೆ? ಇವ್ರಿಗೇನು ಯೋಗ್ಯತೆ ಇದೆ?